ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಮನೆ ಕ್ಲೀನ್ ಮಾಡ್ತಿದ್ದೀವಿ. ಸೊ ಅವತ್ತು ನಾನು ವಾಷಿಂಗ್ ಮಿಷಿನ್ ತೋರಿಸ್ತೀನಿ ಅಂತ ಅಂದಿದ್ದೆ, ತೋರಿಸ್ತೀನಿ. ದೋಸೆ ನಮ್ಮಮ್ಮ ಹತ್ರ ಇದು ರೆಡ್ ಚಟ್ನಿ ಕೇಳಿದ್ದೆ, ಮಾಡಿಕೊಟ್ಟವ್ರೆ. ಮತ್ತೊಂದು ದೋಸೆ ಬಂತು. ಸೊ ಬನ್ನಿ ತಿನ್ನೋಣ. ನೋಡಿ ಗೈಸ್, ಇದೆ ವಾಷಿಂಗ್ ಮಿಷಿನ್ನು. ಗೈಸ್, ಇವಾಗ ಸ್ವಲ್ಪ ಅಮ್ಮಂಗೆ ಕೆಲಸ, ಮನೆ ಕ್ಲೀನ್ ಮಾಡ್ಕೊಳೋಣ. ಸ್ವಲ್ಪ ಕೆಲಸ ಅದು ಕಮ್ಮಿ ಆಗುತ್ತೆ. ಬನ್ನಿ ಗೈಸ್, ಮಾಡೋಣ. ಬನ್ನಿ ಸೋಫಾ ಹೊಸೋಣ. ಗಲೀಜ್ ಹಾಕಿದೆ, ಎಷ್ಟು ತಿಂಗಳು ಆಯ್ತು. ಚೇರ್ ಹಾಕೋಬೇಕಲ್ಲ. ಏನಕ್ಕೆ ಮಗನೇ ಹಿಂಗೆ ಮಮ್ಮಿಗೆ ಕ್ಲೀನ್ ಮಾಡಕ್ ಕೊಡ್ತಾ ಇರೋದು? ಇದ್ದಕ್ಕಿದ್ದಂಗೆ ಮೂಡ್ ಯಾವಾಗ ಬರೋದು ನಿನಗೆ ಗೊತ್ತಿಲ್ಲ. ಅದ್ ಮಗನೇ, ಅದು ಇದು ಕ್ಲೀನರ್ ಬೇರೆ ಸತ್ತೋಗ್ಬಿಟ್ಟೈತ್ ಕಣವ, ತರ್ಬೇಕು ಒಂದು. ಆ ಕ್ಲೀನರ್ದು ಇದ್ರದ್ದು ಫಿಶ್ ಟ್ಯಾಂಕ್ ಕ್ಲೀನರ್ದು. ಎಳಿಬೇಕಾ? ಎಷ್ಟು ಧೂಳು ನೋಡು ಬಾಲ್ಕನಿ ಸೈಡ್ ಇರೋದಿಕ್ಕೆ. ಡೈಲಿ ಒರೆಸಿದ್ರೆ ಇಷ್ಟೇ ಧೂಳು ಬರುತ್ತೆ. ಈ ಸೈಡ್ ಯಾಕಂದ್ರೆ ಚೆನ್ನಾಗಿತ್ತಲ್ಲ ಅಂತ. ಕ್ಲೀನಾಗಿ ಗುಡಿಸ್ಕೊಟ್ಬಿಟ್ಟು ಮನೆ. UPS ಇಂದ ನೋಡಿ ಎಷ್ಟೊಂದು ಐತೆ. ವೈರ್ಗಳು ಬೇರೆ ಅಲ್ಲೇ, ಅದು ಗೋಡೆ. ಸೈಡಲ್ಲೆಲ್ಲ ಎಷ್ಟೊಂದು ಇರುತ್ತೆ. ಆಯ್ತಾ? ಇದು ಒರೆಸ್ಲಿಲ್ಲ. ನೀ ಹಂಗೆ ಇದ್ ಮಾಡಪ್ಪ, ಹಂಗೆ ಡ್ರೈಯಲ್ಲೇ ಒರೆಸ್ಬೇಕು ಮನೆ. ಯಾವ್ದು ನೋಡು? ಆಯ್ತಪ್ಪ, ಒರ್ಸಪ್ಪ. ಹುಷಾರು, ವೈರ್ಗಳು ಸಾಕು, ತುಂಬಾ ಇದ್ ಮಾಡ್ಬೇಡ, ವೈರ್ ಇರ್ತವೆ. ಅದು ಬೇರೆ, ಅದು ರಾಡ್ಗಳಿರೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಐಡಿಯಾ ಒಂದು ಬಟ್ಟೆ ತಕೊಂಡು ಹಂಗಂಗೆ ಮಾಡಿಬಿಡೋದು. ಒಂದಂಗಿದೆ ಮುಟ್ಟೂ ಇಲ್ಲ.
ನೀನು ಮುಟ್ಟಿರ್ಲಿಲ್ಲ ಬಿಡ್ಪ, ನಾವೆಲ್ಲ ಕ್ಲೀನ್ ಮಾಡಿದ್ದು. ಅದು ಈ ಸೈಡ್ ಇರೋದಕ್ಕೆ ಸ್ವಲ್ಪ ಜಾಸ್ತಿ ಇದಾಗುತ್ತೆ. ಹ್ಞೂ, ಕ್ಲೀನಾಗಿ ಎಳ್ಕೊಂಡು ಮಾಡ್ಬೇಕಂದಮ್ಮ. ಎಳ್ಕೊಂಡು ಮಾಡಿದ್ರೆ ತಾನೇ ಹಿಂದೆ ಎಲ್ಲ ಇದಾಗೋದು. ಇಲ್ಲ ಮಮ್ಮಿ, ನಿನಗೆ ಎಷ್ಟೊಂದು ಆಯ್ತು ನೋಡು. ಮುಂಚೆಲ್ಲ ಮಾಡೋನು ಕ್ಲೀನಾಗಿ, ಇತ್ತೀಚಿಗೆ ಬಿಟ್ಬಿಟ್ಟಿದ್ದ. ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡವನೆ. ಮನೆ ಬೆಡ್ಶೀಟ್ ಎಲ್ಲ ಜೋರಾಗಿ ಒಣಗಾಕ್ತಾ ಇದೀಯಾ? ಏನಂಗೆ? ಮಾಡಪ್ಪ, ಒಳ್ಳೇದಾಗ್ಲಿ ನಿನಗೆ. ಮಮ್ಮಿಗೆ ಹೆಲ್ಪ್ ಮಾಡಪ್ಪ. ಶೂ ಎಲ್ಲ ವಾಶ್ ಮಾಡಿರ್ದಿಯಲ್ಲ, ಒಣಗಿದ ಆಲ್ರೆಡಿ. ಎತ್ಬಿಡು ಮಗನೆ. ಹಂಗಾರೆ ಇಲ್ಲಿಗೆ ಇಡು, ಹಿಂದೆಗಡೆಗೆ ಇಡು, ಈ ಕಡೆಗೆ ಕೆಳಗಡೆಗೆ ಇಡು. ನೋಡ್ ಮತ್ತೆ ಎಲ್ಲ ನೀನೇ ಹೇಳ್ತೀಯ. ಗಾಯ್ಸ್, ಇವಾಗ ನಾವು ನಮ್ಮ ಆಂಟಿ ಮನೆಗೆ ಹೋಗ್ತಿದ್ದೀವಿ. ಕೈಮಾ ಮಟನು 2 ಹಾಕಿ ಸಾಂಬಾರು. ನೋಡ್ರಿ, ನೋಡ್ಕೊಳ್ರಿ ಹೆಂಗೈತೆ. ಆದ್ರೆ ಚಿಲ್ಕ್ಸಿದ ಕಾಳೆಲ್ಲ ಹಾಕಿತ್ತೆ. ಇದಕ್ ಬೇಳೆ ಇತ್ತಕ್ ಬೇಳೆ ಎಲ್ಲಾನು ಹಾಕಿ ಕೈಮಾ ಮಟನ್ನು ಇತ್ತಕ್ ಬೇಳೆ. ನನ್ ಜೊತೆನಲ್ಲ, ತಿಂದಿಲ್ಲ. ಕೈಮಾ ತಗೊಂಡ್ ಕಳಿಸ್ತೀನಿ. ಸಾಂಬಾರ್ ಕೈಮಾ ತಗೊಂಡ್ ಬಾಲ್ ತರ ಹೊಡೆದೊಡ್ದು ಕಳಿಸ್ತೀನಿ. ಗೊತ್ತಾಯ್ತಾ? ಹೆಂಗಿ ಗುಂಡ್ ಸ್ವಲ್ಪ ತೆಳ್ಳಗ್ ಮಾಡಿದೀನಿ, ಆಮೇಲೆ ಗಟ್ಟಿಗಾಗ್ಬಿಡತ್ತಂತ. ಮಟನ್ ಮಗನ ಅದುವೆ. ಮಟನ್ ಕೈಮಾ ಮಾಡ್ಬಿಡ್ತೀನಿ ಅಂತೀವಲ್ಲ, ಹಂಗೆ. ಓಕೆ, 2 ನಿಮಿಷ ಬೇಯ್ಲಿ. ಇದು ಎಣ್ಣೆ ಬಿಟ್ಕೊಂಡಿದೆಲ್ಲ, ಈ ತರ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು. ಹೌದು, ಅವಾಗನೇನೆ ರುಚಿ ಜಾಸ್ತಿ. Please like and subscribe my channel.